ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಆ ಒಂದು ಯೂಟ್ಯೂಬ್ ಚಾನಲ್ಗೆ ಆಡಿಯನ್ಸ್ಗಳು ಏನು ನೋಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಈ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ. ಇದನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಒಂದು ಐಡಿಯಾನೂ ಕೂಡ ಸಿಗಲ್ಲ ಯಾವ ಥರ ಇದನ್ನು ಕಂಪ್ಲೀಟ್ ಮಾಡೋದು ಅಂತ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿರುವಂಥ ಒಂದು ಟೂಲ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ನೋಡ್ಕೊಳ್ತು ಅಂತಂದರೆ ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಬೇಗ ಮಾಡ್ಬೋದು. ಆಯಿತಾ? ಆ ಒಂದು ಟೂಲ್ನ ಲೈವ್ ಆಗಿ ನೋಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ 100% 7:45 ಬೆಳಗ್ಗೆ ಬರ್ತಾ ಇರ್ತದೆ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಡ್ಯಾಶ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮ್ಯುನಿಟಿ ಅಂತೆಲ್ಲ ಇದೆ. ಇಲ್ಲಿ ನೀವು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಇವಾಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ. ಓವರ್ ವ್ಯೂ, ಕಂಟೆಂಟು, ಆಡಿಯನ್ಸು, ರೆವಿನ್ಯೂ, ಟ್ರೆಂಡ್ಸ್ ಅಂತ. ನೀವು ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಾನೀಗ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ನ ಮಾಡಿ ಹಾಗೆ ಕೆಳಗಡೆಗೆ ಬನ್ನಿ. ಓಕೆ, ಸೊ ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ, ಹೌ ವೀವರ್ಸ್ ಫೈಂಡ್ ಯು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಕೆಳಗಡೆ ಲಾಸ್ಟ್ 28 ಡೇಸ್ ಅಂತ ಇದೆ. ಅದರ ಕೆಳಗಡೆ ಯೂಟ್ಯೂಬ್ ಸರ್ಚ್ ಅಂತಿದೆ, ಶಾರ್ಟ್ ಫೀಡ್ಸ್ ಅಂತ ಇದೆ, ಬ್ರೌಸ್ ಫೀಚರ್ ಅಂತ ಇದೆ, ಸಜೆಸ್ಟೆಡ್ ವಿಡಿಯೋ ಅದರ್ ಅಂತ ಇದೆ. ಸೊ ನೋಡಿ, ಫಸ್ಟು ಇದನ್ನು ನೀವು ತಿಳ್ಕೊಳ್ಳೋದು ಅಂತಂದರೆ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಮೊದಲನೇದು ಯೂಟ್ಯೂಬ್ ಸರ್ಚ್, ಅದ್ರ ಮುಂದೆಗಡೆ ಒಂದಷ್ಟು ಪರ್ಸೆಂಟೇಜ್ ಇದೆ, 43.2% ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ನನ್ನ ಒಂದು ಚಾನಲ್ನ ಎಷ್ಟೊಂದು ಜನ ವೀವರ್ಸ್ಗಳು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದಾರಲ್ಲ, ಆ ಒಂದು ವೀವರ್ಸ್ಗಳು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಸರ್ಚ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿ ಹೋಗಿ ನನ್ನ ಹೆಸರನ್ನು ಹಾಕಿ ಸರ್ಚ್ ಮಾಡಿ ನನ್ನ ವೀಡಿಯೋನ ನೋಡಿದ್ದಾರೆ. ಆಯಿತಾ? ಇದು ಒಂದಾಗಿರ್ಬೋದು. ಅಥವಾ ಯಾರೋ ಈಗ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿರ್ತಾರೆ, ಆಗ ನನ್ನ ವೀಡಿಯೋ ಬಂದಿರುತ್ತೆ, ಆಗ ನನ್ನ ವೀಡಿಯೋನ ಕ್ಲಿಕ್ ಮಾಡಿ ನೋಡಿರ್ತಾರೆ. ಸೊ ಇದರ ಸಂಖ್ಯೆ ಎಷ್ಟಿದೆ? 100%ಅಲ್ಲಿ 43% ಈ ಸಂಖ್ಯೆ ಯೂಟ್ಯೂಬ್ ಸರ್ಚಿಂದ ನನ್ನ ವೀಡಿಯೋಗಳನ್ನ ನೋಡಿದ್ದಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ಆಯಿತಾ? ಇದು ನನ್ನ ಚಾನಲ್ದು. ನಿಮ್ಮ ಚಾನಲ್ದು ಎಷ್ಟಿದೆ ನೋಡ್ಕೊಳ್ಳಿ. ಎರಡನೇದು ಶಾರ್ಟ್ ಫೀಡು, ಇದರಲ್ಲಿ 19.6% ಇದೆ. ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸನ್ನು ನೀವು ನೋಡ್ಬೋದು. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ್ರೆ ಅಲ್ಲೊಂದು ಶಾರ್ಟ್ಸ್ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಶಾರ್ಟ್ಸ್ಗಳು ಬರ್ತಾ ಇರುತ್ತೆ, ಹಿಂಗೆ ಎಳಿತಾ ಇದ್ದಾರೆ, ಬರ್ತಾ ಇರ್ತವೆ. ಆ ಥರ ಹಿಂಗೆ ಎಳೆದು ನೋಡಬೇಕಾದ್ರೆ ನನ್ನ ವೀಡಿಯೋ ಬಂದು ನೋಡಿರೋರ ಸಂಖ್ಯೆ ಎಷ್ಟಿದೆ? 19.6% ಇದೆ. ಇದು ಎರಡನೇ ರೀತಿ. ಇನ್ನು ಮೂರನೇದು ಬಂದು ಬ್ರೌಸ್ ಫೀಚರು. ಯೂಟ್ಯೂಬ್ ಆ್ಯಪನ್ನು ನೀವು ತೆಗೆದ ತಕ್ಷಣ ಕೆಲವೊಂದಷ್ಟು ವೀಡಿಯೋಸ್ಗಳು ನಿಮಗೆ ಶೋ ಆಗುತ್ತೆ, ನೀವು ನೋಡಿರ್ತೀರ. ಆ ಥರ ನನ್ನ ವೀಡಿಯೋಸ್ಗಳನ್ನ ನೋಡಿರೋರು 13.2%. ನೆಕ್ಸ್ಟು ಸಜೆಸ್ಟೆಡ್ ವೀಡಿಯೋಸ್. ಈಗ ಯಾವುದೋ ಒಂದು ವೀಡಿಯೋ ನೋಡ್ತಾ ಇರ್ತೀರಾ, ಈಗ ನನ್ನ ವೀಡಿಯೋ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ಕೆಳಗಡೆ ಕೆಲವೊಂದಷ್ಟು ವೀಡಿಯೋಗಳು ಸಜೆಸ್ಟ್ ಆಗ್ತಾವೆ ನೋಡಿ. ಆ ಥರ ಸಜೆಸ್ಟ್ ಆಗಿ ಎಷ್ಟು ಜನ ನೋಡಿದ್ದಾರೆ ಅಂತಂದರೆ 11.1%. ಇನ್ನು ಅದರಲ್ಲಿ ಶೇರ್ಸು, ಅದು ಇದು ಇದೆಲ್ಲ ಬರುತ್ತೆ. ಸೊ ಇದು ಎಷ್ಟು ಪರ್ಸೆಂಟ್ ಇದೆ? 13% ಇದೆ. ಓಕೆ, ಸೊ ಇದಿಷ್ಟು ಕತೆ ಆಯಿತಾ? ಸೊ ಇದನ್ನು ನಾನು ನಿಮಗೆ ಯಾಕೆ ನೋಡ್ಕೊಳ್ಳೋಕೆ ಹೇಳಿದೆ, ಇದರಿಂದ ನಮಗೆ ಏನು ಸಿಗುತ್ತೆ, ಇದರಿಂದ ನಮ್ಗೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಹೆಂಗೆ ಮಾಡ್ಬೋದು ಅಂತಂದರೆ, ಸೊ ನೀವು ಇಲ್ಲಿ ಆದಷ್ಟು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಸಜೆಸ್ಟೆಡ್ ವೀಡಿಯೋಸ್ ಅಂತಿದೆ ನೋಡಿ, ಈ ಪರ್ಸೆಂಟ್ನ ಜಾಸ್ತಿ ಮಾಡ್ಕೊಳ್ಳೋ ಥರ ವೀಡಿಯೋಸ್ಗಳನ್ನ ಮಾಡಿ. ಆಯಿತಾ? ಈಗ ನನಗೆ 11% ಇದೆ, ಕೆಲವ್ರಿಗೆ ಇದೇ ಜಾಸ್ತಿ ಇರ್ಬೋದು. ಇದು ಜಾಸ್ತಿ ಇತ್ತು ಅಂತಂದರೆ ನೀವು ಬೇಗ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ಗೆ ರೂಲ್ಸ್ ಏನಿದೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಬೋದು. 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ. ಇದು ಇಂಪಾರ್ಟೆಂಟು. ಆ್ಯಂಡ್ ಅದ್ರ ಜೊತೆಗೆ ಬ್ರೌಸ್ ಫೀಚರು, ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಬ್ರೌಸ್ ಫೀಚರು ಅಷ್ಟೇ, ಯೂಟ್ಯೂಬ್ ಆ್ಯಪ್ ತೆಗೆದ ತಕ್ಷಣ ನಿಮ್ಮ ವೀಡಿಯೋಗಳು ಶೋ ಆಗಬೇಕು. ಆ ಥರ ನೀವು ಕಂಟೆಂಟ್ಗಳನ್ನ ಮಾಡಿ. ಇದು ನಿಮ್ಮ ಪರ್ಸೆಂಟೇಜ್ ಸಿಕ್ತು ಅಂತಂದರೆ, ಬ್ರೌಸ್ ಫೀಚರ್ ಒಂದು, ಸಜೆಸ್ಟೆಡ್ ವೀಡಿಯೋಸು, ಇವೆರಡನ್ನು ನೀವು ಫೋಕಸ್ ಮಾಡಬೇಕು. ಇವೆರಡು ನಿಮಗೆ ಚೆನ್ನಾಗಿ ಬಂತು ಅಂತಂದರೆ ನಿಮ್ಮ ಚಾನಲ್ಲು ಜರಕ್ಕಂತ ಹಂಗೆ ರಾಕೆಟ್ ಥರ ಕಿತ್ಕೊಂಡು ಹೋಗ್ಬಿಡುತ್ತೆ. ಆಯಿತಾ? ಯಾರು ಯೂಟ್ಯೂಬಲ್ಲಿ ಇರೋದು ಯೂಟ್ಯೂಬರ್ಸ್ಗಳು, ನಿಮ್ಮದು ಲೆವೆಲ್ ಅವಾಗ ನೋಡಿರಿ ಹೆಂಗೆ ಹೋಯ್ತದೆ ಅಂತ. ಅವ್ರು ಯಾರೂ ಅಲ್ಲ ನಿಮ್ಮ ಮುಂದೆ, ಆ ಥರ ಆಗ್ಬಿಡ್ತೀರಾ. ಸೊ ಹಾಗಾಗಿ ಲೈಫು ಎಲ್ರದ್ದು ಇದ್ದಂಗೆ ಇರಲ್ಲ. ಇವತ್ತು ಮೇಲಿದ್ದವನು ಮೇಲೇ ಕೂತಿರಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್ಗಳು. ನೀವು ಕೆಳಗಿರೋರು ಸಡನ್ನಾಗಿ ಮೇಲಕ್ಕೆ ಬರ್ಬೋದು, ಆ ಮೇಲ್ಗಡೆ ಕೂತಿರೋರನ್ನ ಸೈಡಿಗೆ ತಳ್ಬಿಟ್ಟು ನೀವು ಕೂತ್ಕೋಬೋದು. ಆ ಚಾನ್ಸ್ ಎಲ್ರಿಗೂ ಕೂಡ ಇದೆ.
ಆಯಿತಾ. ಸೊ ಹಾಗಾಗಿ ನೀವು ಇದನ್ನೆಲ್ಲ ಅವಾಗವಾಗ ಚೆಕ್ ಮಾಡ್ಕೊಳ್ತಾರೆ, ಇದ್ರ ಮೇಲೆ ಫೋಕಸ್ ಮಾಡಿ. ಓಕೆ. ಸೊ ಎಷ್ಟೊಂದು ಜನ ಯೂಟ್ಯೂಬರ್ಸು ಭಯ ಪಟ್ಕೊಳ್ತಾ ಇರ್ತಾರೆ, ಬ್ರೋ ಈಗ ನಾನು ಮಾಡೋ ಥರ ಕಂಟೆಂಟ್ನ ಎಷ್ಟೊಂದು ಜನ ಮಾಡ್ತಾರೆ ಬ್ರೋ ಯೂಟ್ಯೂಬಲ್ಲಿ, ನನಗೆ ಅದಕ್ಕೆ ಭಯ, ನಾನು ಅವ್ರನ್ನೆಲ್ಲ ಬೀಟ್ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ, ಅವರೆಲ್ಲ ಆಲ್ರೆಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಯೂಟ್ಯೂಬ್ ಬಗ್ಗೆನೇ ಮಾಡೋರೇ ಎಷ್ಟೊಂದು ಜನ ಇರ್ತಾರೆ. ಸೊ ಅದನ್ನು ನಾವೀಗ ಬಂದು ಎಲ್ಲ ಬೀಟ್ ಹೊಡಿಯೋಕ್ಕಾಗುತ್ತಾ ಹಂಗೆ ಅಂತ. ದೇವ್ರ ಮನ್ಸು ಮಾಡಿದ್ರೆ ಆಯಿತಾ, ಯಾವನಿಗಾದ್ರೂ ದುರಂಕಾರ ಜಾಸ್ತಿ ಹತ್ತಿತು ತಲೆ ಒಳಗೆ ಅಂತಂದರೆ ಒದ್ದು ಕಳಿಸ್ಬಿಡ್ತಾನೆ ದೇವರು. ಅವನು ಎಲ್ಲಾದರೂ ಕೂತಿರಲಿ, ಎಷ್ಟು ಕೋಟಿನಾದರೂ ಇಟ್ಟಿರಲಿ, ಹೆಂಗಾರೂ ಇರಲಿ, ಸಖತ್ತಾಗಾದರೂ ಇರಲಿ, ತುಂಬ ಅಮೂಲ್ ಬೇಬಿ ಥರ ಮಸ್ತಾಗಿದ್ದರೂ ಕೂಡ ಒದ್ದು ಕಳಿಸ್ಬಿಡ್ತಾನೆ. ನಾನು ಇದನ್ನು ಸಿಕ್ಕಾಬಿಟ್ಟೆ ರಿಯಲ್ ಲೈಫಲ್ಲಿ ನೋಡಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ಯಾರೂ ಕಡಿಮೆ ಅಲ್ಲ, ಯಾರೂ ಜಾಸ್ತಿ ಅಲ್ಲ, ನಾನು ಗ್ರೇಟ್ ಅಲ್ಲ, ನೀವು ಗ್ರೇಟ್ ಅಲ್ಲ, ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಮೇಲಕ್ಕೆ ಬರ್ತಾರೆ. ಇದಷ್ಟೇ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ ಸಿಂಪಲ್ಲಾಗಿ, ಅಷ್ಟೇ ಹಂಬಲ್ಲಾಗಿದ್ದರೆ ಮಾತ್ರ ನಿಮ್ಮನ್ನು ಮೇಲಕ್ಕೆ ತಗೊಂಡೋಗುವಂಥ ಚಾನ್ಸಸ್ ಎಲ್ಲವೂ ಕೂಡ ಇರುತ್ತೆ ನಿಮಗೆ. ಓಕೆ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ಇದನ್ನು ನೋಡಿ ಅವಾಗವಾಗ ಆದಷ್ಟು ಮೋಟಿವೇಟ್ ಆಗ್ತಾರೆ, ಒಳ್ಳೊಳ್ಳೆ ವೀಡಿಯೋಸ್ಗಳು ನೋಡಿ ಮೋಟಿವೇಟ್ ಆಗಿರಿ. ಓಕೆ. ಸೊ ಈ ರೀತಿ ನಿಮ್ಮ ಒಂದು ಚಾನಲಲ್ಲಿ ಇದನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ವೀಡಿಯೋ ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ. ಲವ್ ಯು ಆಲ್. ಬಾಯ್ ಗೈಸ್.